ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಚಾನಹಳ್ಳಿ ಗ್ರಾಮದ ಕಾಡಿಕೆರೆಯ ಸಮೀಪದಲ್ಲಿರುವ ಉಪಕಾರ ಗ್ರೀನ್ ವೀವ್ ಬಡಾವಣೆಗೆ ಕಾಡಿಕೆರೆಗೆ ಸೇರಿದ ರಾಜಕಾಲುವೆಯನ್ನ ಕೆಲವರು ಕಿತ್ತು ಹಾಕಿರುವ ಪರಿಣಾಮವಾಗಿ ಕಾಡಿಕೆರೆಯ ಕೋಡಿ ನೀರು ಉಪಕಾರ ಗ್ರೀನ್ ವೀವ್ನ ಬಡಾವಣೆಗೆ ನುಗ್ಗಿ ರಸ್ತೆಗಳೆಲ್ಲ ಮುಳುಗಿರುವ ಹಂತದಲ್ಲಿದ್ದು ಜೊತೆಗೆ ಮನೆಗಳಿಗೆ ನೀರು ನುಗ್ತಾ ಇದ್ದು ಬೇಸತ್ತ ಉಪಕಾರ್ ಗ್ರೀನ್ ವೀವ್ ಬಡಾವಣೆಯ ನಿವಾಸಿಗಳು ಇಂದು ಅಧಿಕಾರಿಗಳ ಮತ್ತು ಉಪಕಾರ್ ಬಡಾವಣೆಯ ಮುಖ್ಯಸ್ಥರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಈ ಸಮಸ್ಯೆಯನ್ನ ಬಗೆಹರಿಸಿಕೊಡುವಂತೆ ಈಗಾಗಲೇ ಮಾಯಸಂದ್ರ ಗ್ರಾಮ ಪಂಚಾಯಿತಿಗೆ ಮತ್ತು ಉಪಕಾರ್ ಬಡಾವಣೆಯ ಮುಖ್ಯಸ್ಥರಿಗೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ರು ಸಹ ಯಾವುದೇ ಪ್ರಯೋಜನ ಕೂಡ ಆಗಿರಲಿಲ್ಲ. ಕೂಡಲೇ ಮಾನ್ಯ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸಮಸ್ಯೆಯನ್ನ ಬಗೆಹರಿಸಿಕೊಡುವಂತೆ ಆಗ್ರಹಿಸಿದ್ರು. ಜನರಲ್ ಮ್ಯಾನೇಜರ್ ಅಕ್ಷಯ್ ಮತ್ತು ಅವರ VP ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಫ್ರಾನ್ಸಿಸ್ಗೆ 10 ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ರು. ಇಲ್ಲಿ ಬಂದು ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಕ್ಕೆ ಅವರು ನಮ್ಮ ಮೇಲೆ ಯಾವುದೇ ಭರವಸೆಯನ್ನು ಕೊಟ್ಟಿಲ್ಲ ಇದುವರೆಗೂ. ಹಾಗೂ ಅವರು ಇವಾಗ ಏನು ಹೇಳ್ತಾರೆ, ಇದು ಪಂಚಾಯತಿ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ, ನೀವು ಅಲ್ಲೇ ಹೋಗಿ ನೀವು ಕೇಳ್ಕೊಳ್ಳಿ, ನಮ್ಮ ಹತ್ರ ಬರುವಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಹಾಗೂ ನಮ್ಮ ಈ ಲೇಔಟ್ಗೆ ಸಂಬಂಧಪಟ್ಟಂಥ ಸೀಬೇಜ್ ಅಂದರೆ STP ಯಾವುದೂ ವರ್ಕ್ ಆಗ್ತಾ ಇಲ್ಲ. ಆ ನೀರು STPನಲ್ಲಿ ಮಳೆ ನೀರು STPನಲ್ಲಿ ಹೋಗ್ಬಿಟ್ಟು ನಮ್ಮ ಟಾಯ್ಲೆಟ್ಗಳಲ್ಲಿ ಉಗ್ತಾ ಇದೆ. ಜೀವನ ಯಾವ ಥರ ಮಾಡಬೇಕು ನಾವು? ಇಷ್ಟು ದುಸ್ತರವಾಗಿ ಅವರು ನಯವಂಚಕರಾಗಿ ನಮ್ಮ ಉಪಕಾರ ಡೆವಲಪರ್ಸು ಅವರು ಮಾರ್ಕೊಂಡೋಗಿ ಇವಾಗ ಸಂಬಂಧ ಇಲ್ಲದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ಬೀದಿ ದೀಪ ಇಲ್ಲ, ಇಲ್ಲಿ ಒಂದು ಬೀದಿ ದೀಪ ಕೂಡ ಅವರು ಹಾಕ್ದಂಗೆ ರಸ್ತೆಗಳನ್ನು ಒಂದು ಇಂಚು ರಸ್ತೆಗಳನ್ನು ಡಾಂಬರ್ ಮಾಡಿ ನಾವು ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಪರಿಸ್ಥಿತಿ, ರೋಡ್ನ ಪರಿಸ್ಥಿತಿ ನೋಡಿದರೆ ಯಾವ ಒಂದು ವಿಲೇಜ್ ಕೂಡ ಈ ಥರ ಇಲ್ಲದ ರೀತಿಯಲ್ಲಿ ರೋಡ್ಗಳಾಗಿದ್ದಾವೆ. ವರ್ಷದಿಂದ ವಾಸವಾಗಿದ್ದೀನಿ. ಬಟ್ ನಾವು ಏನಂದರೆ ಎಲ್ಲ ಇದು ರಿಯಲ್ ಎಸ್ಟೇಟ್ಗಳನ್ನ ನೋಡಿ ಎಲ್ಲಿ ಯಾವುದು ಡಾರ್ಕ್ ಇದು ಏನಂತಾರೆ ಕಪ್ಪು ಚುಕ್ಕೆ ಇಲ್ದೇ ಈ ಉಪಕಾರದಲ್ಲಿ ನಾವು ತೊಗೊಂಡ್ವಿ. ಬಟ್ ಇವರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ನಮಗೆ ಇವತ್ತಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಮಳೆ ಬಂದು ಈಗ ಸ್ಟಾರ್ಟಿಂಗ್ ಆಗಿದೆ ಅಷ್ಟೇ ನೀರೀಗ. ಏನಾರ ಮತ್ತೆ ಇನ್ನೊಂದು ರಾತ್ರಿ ನೀರು ಇಲ್ಲಿ ಮಳೆ ಹೊಡಿತು ಅಂದರೆ ಇಲ್ಲಿ ಕಾಲಿಡೋಕ್ಕಲ್ಲ, ಇಲ್ಲಿ ನೋಡೋಕ್ಕೆ ಆಗಲ್ಲ. ಆಲ್ಮೋಸ್ಟ್ ಅಲ್ಲಿವರೆಗೂ ನೀರು ಬಂದ್ಬಿಡುತ್ತೆ. ವ್ಯಾನ್ ಕೂಡ ಹೋಗೋಕ್ಕಾಗಲ್ಲ. ಸ್ಕೂಲ್ ಮಕ್ಕಳು ಸ್ಕೂಲ್ ವ್ಯಾನ್ ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ದಯವಿಟ್ಟು ಉಪಕಾರ ಅವರು ಇದನ್ನು ಯಾವ ಥರ ಕ್ಲಿಯರ್ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಬಟ್ ಅರ್ಜೆಂಟಾಗಿ ಇದನ್ನು ಕ್ಲಿಯರ್ ಮಾಡಿಕೊಟ್ರೆ ನಮಗೆ ಒಳ್ಳೆಯದು. ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಫ್ರೆಂಡ್ಸ್ದೇ ಇದೆ, ಅದು ಉಪಕಾರದವ್ರದ್ದೇ DC ಕನ್ವರ್ಷನ್. ಅದು ತುಂಬ ಪ್ರಾಬ್ಲಮ್ ಇತ್ತು. ಕಾನವರು ಬಂದು ಅದೆಲ್ಲ ಸರಿ ಮಾಡಿ ಕೊಟ್ಟಿದ್ದಾರೆ. ಈಗ ಅದೇ ಥರ ಇದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ ಅಂತ ನಾವು ನಂಬಿರ್ತೀವಿ. ಉಪಕಾರವರು ದಯವಿಟ್ಟು ಇಲ್ಲಿ ಬರಬೇಕು. ಪ್ರತಿಯೊಬ್ಬರಿಗೂ ಮಳೆ ಬಂದರೆ ಅಪ್ಪ ಮಳೆ ಬಂತು ಅಂತ ಖುಷಿ ಪಡ್ತಾರೆ. ನಮ್ಗೆ ಎಂಥ ಹಣೆ ಬರಹ ಆಗಿದೆ ಅಂದರೆ ಮಳೆ ಬಂದರೆ ಯಾಕಪ್ಪ ಬರುತ್ತೆ ಅಂತ. ಮಳೆ ನೋಡಿ, ಇಲ್ಲಿ ರಾಜಕಾಲುವೆ ನೀರು ಮನೆಗಳಿಗೆ ಬರುತ್ತೆ. STPದು ಈವನ್ ಡ್ರೈನೇಜ್ ಫೆಸಿಲಿಟಿ ಇಲ್ಲ. ನಮ್ಗೆ ಯಾವ ಹಣೆ ಬರ? ಇದೇ ದುಡ್ಡು ಕೊಟ್ಟಿದ್ರೆ ಬೇರೆ ಕಡೆ ಚೆನ್ನಾಗಿರೋ ಕಡೆ ಸೈಟ್ ಸಿಗ್ತಿರ್ಲಿಲ್ವಾ? ಒಂದು ದುಡ್ಡು ಆನಂದ್ ಸರ್ ಹೇಳ್ದಾಗೆ ನಾವು ಜೀವನದಲ್ಲಿ ಒಂದು ದೊಡ್ಡ ಕನಸು ಅಂದರೆ ಮನೆ ಮಾಡ್ಕೋಬೇಕು ಅಂತ. ಒಂದು ಗೂಡನ್ನು ಮಕ್ಕಳಿಗೆ ನಾವು ಭರವಸೆಯಿಂದ ಮಾಡಿಕೊಟ್ಟಿರೋದು ಕೂಡ ಉಳಿಸ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ ಅಂದರೆ ಮತ್ತೆ ಈ ರೀತಿ ನೀರು ಹರಿತಿದ್ರೆ ಈಗೆಲ್ಲ ಡೆಂಗ್ಯೂ, ಈ ಟೈಫಾಯ್ಡು ಆ ಥರ ಸೀಸನ್ ಇದು ಮಳೆಗಾಲದಲ್ಲಿ. ಆ ಥರ ಸೊಳ್ಳೆ ಕಚ್ಚಿ ಏನಾದರೂ ಪ್ರಾಬ್ಲಮ್ ಆದರೆ ಯಾರು ಮಾರೋ ತನಕ ಅಷ್ಟೇ ಉಪಕಾರ ಅವರು? ಯಾರಿಗೂ ಜವಾಬ್ದಾರಿ ಇಲ್ವಾ ಇದು? ನಾವು ಎಷ್ಟು ಜನದ ಹತ್ರ ಓಡಾಡಬೇಕು? ನಮ್ಮ ಲೈವ್ಟ್ ಇದಿದೆ, ಲ್ಯಾಂಡ್ ಇದೆ. ಲ್ಯಾಂಡ್ ನೀರು ಬರ್ತಿತ್ತು, ಅರ್ಜಿ ಕೊಟ್ಟೆ ತಹಸೀಲ್ದಾರಿಗೆ, ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಟಿದ್ದೀನಿ. ಎಷ್ಟು 4 ವರ್ಷದ ಹಿಂದೆಯೇ. ಇಲ್ಲಿ ತನಕ ಬಂದು ಯಾರು ಸಹ ನೋಡಲಿಲ್ಲ, ಒಂದು ಸರ್ ಪರಿಶೀಲನೆ ಮಾಡಲಿಲ್ಲ. ಈಗ ಖಾಸಗಿ ಜಮೀನು, ಅದು ಸರ್ಕಾರಿ ಜಮೀನು ಅದು ಸರ್? ಅಲ್ಲಿ ಖಾಸಗಿ ಜಮೀನಿಲ್ಲ, ಅದು ಸರ್ಕಾರಿ ಜಮೀನಿದೆ. ಖಾಸಗಿ ಜಮೀನು ಸ್ವಲ್ಪ ಇದೆ, ಇಲ್ಲ ಅಂತಲ್ಲ. ಬಟ್ ಸರ್ಕಾರಿ ಜಮೀನು 2 ಎಕರೆ ಇದೆ. ಸರ್ಕಾರಿ ಜಮೀನು ಉಳುಮೆ ಮಾಡಿಕೊಂಡು ಅವ್ರು ನಿಮಗೆ? ಹೌದೌದು, ಅವರೇ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ತೋಟಕ್ಕೆ ನೀರು ಹೋಗುತ್ತೆ ಅಂತ ಈಗ ನಮ್ಗೆ ರೋಡ್ ಮೇಲೆ ಬಿಟ್ಟಿದ್ದಾರೆ ಅಷ್ಟೇ.